ಸಂಪೂರ್ಣಗೊಳಿಸಬೇಕಾಗಿರುವಂತಹ ಯಾವುದಾದ್ರೂ ಕಾರ್ಯಗಳಿದೆ, ಸಂಕಲ್ಪಗಳಿದೆಯಾ? ಅದನ್ನು ಯಾವಾಗ ಪೂರೈಸ್ತೀರಾ? ಇನ್ನು ಏನೇನು ಸಂಕಲ್ಪಗಳು ನಿಮಗೆ ಇನ್ನೂ ಪೂರ್ಣಗೊಳ್ಳಬೇಕಿದೆ ಗುಡ್ಡದಲ್ಲಿ? ನನ್ನ ಅನುಭವ ಹೇಳ್ತೀನಿ. ನನ್ನ ಅನುಭವದಲ್ಲಿ ಇಟ್ಸ್ ಆನ್ ಗೋಯಿಂಗ್ ಜರ್ನಿ. ಇಟ್ ಬಿಗಿನ್ಸ್, ಇಟ್ ನೆವರ್ ಎಂಡ್ಸ್. ಇದು ನನ್ನ ಅನುಭವಕ್ಕೆ ಬಂದಿದೆ. ಇಲ್ಲಿ ಕೆಲಸ ಮುಗೀತು ಅಂತ ಅಂದ್ಕೊಳ್ಳೋ ಹಾಗೆ ಇಲ್ಲವೇ ಇಲ್ಲ. ಯಾವುದಾದ್ರೂ ಒಂದು ಕೆಲಸ, ರಿಪೇರಿ ಕೆಲಸ ಆದರೂ ಇದ್ದೇ ಇರುತ್ತೆ. ಹೀಗೆ ಒಂದಾದ್ಮೇಲೆ ಪ್ರೇರಣೆ ಬರುತ್ತೆ, ಸಂಕಲ್ಪ ತಗೊಳ್ಳೋದು ಆಗತ್ತೆ, ಆಗ್ತಾಯಿದೆ, ನಡೀತಾ ಇದೆ ಎಲ್ಲನೂ. ಇಲ್ಲಿ ಆಗೋದನ್ನು ಒಂದು ಪವಾಡ ಅಂತಲೇ ಹೇಳಬೇಕು. ಅದು ಹೇಗಾಗತ್ತೆ ಅಂತ ಗೊತ್ತಿರಲ್ಲ. ಒಂದು ಆಗಬೇಕಾದ್ರೆ ಎಷ್ಟೊಂದು ಫೋರ್ಸ್ ಬೇಕು. ಮನಿ ಈಸ್ ಆಲ್ಸೋ ಪವರ್, ಜನ ಪವರ್ ಬೇಕು, ಎಲ್ಲ ಬೇಕು. ಅದು ಹೆಂಗೆ ಒದಗಿ ಬರುತ್ತೋ ಅದಕ್ಕೆ ಹೇಳೋದು ಪರಮಾತ್ಮ ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ. ನನಗೊಂದು ದೃಢವಾದ ವಿಶ್ವಾಸ ಇದೆ, ಫೇತ್ ಇದೆ, ಟ್ರಸ್ಟ್ ಇದೆ. ಇಲ್ಲಿ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇದ್ರೆ ನನ್ನ ಮೂಲಕ ಕೆಲಸ ಮಾಡುತ್ತೆ. ಅದು ಎಲ್ಲರ ಮೂಲಕನೂ ಮಾಡೋಕ್ಕೆ ಸಾಧ್ಯ. ಯಾರು ಅಮ್ಮನ ಕನೆಕ್ಟ್ ಮಾಡಿದ ತಕ್ಷಣ ಅವ್ರು ಅದೊಂಥರ ಎಲೆಕ್ಟ್ರಿಸಿಟಿ ಹರಿದಂಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ, ಕನೆಕ್ಟ್ ಆಗ್ತದೆ. ಯಾರ್ಯಾರು ಅಮ್ಮನ ಕನೆಕ್ಟ್ ಮಾಡ್ತಾರೋ ಅವ್ರ ಮೂಲಕ ಎಲ್ಲ ಅದ್ಭುತವಾದ, ಅವ್ರ ಜೀವನದಲ್ಲೂ ಅಷ್ಟೇ ಮತ್ತು ಇಲ್ಲೂ ಅಷ್ಟೇ ಎಲ್ಲ ಅದ್ಭುತವಾದ ಕೆಲಸ ನಡೆಯುತ್ತೆ. ಇವಾಗ ಸದ್ಯಕ್ಕೆ ನಾನು ಅಂದ್ಕೊಂಡಿರೋದು ಒಂದು ಮೆಡಿಟೇಷನ್ ಹಾಲ್, ಸಹಸ್ರಾರ ಅಂತ ಇವಾಗ ಒಂದು ಸಣ್ಣದಿತ್ತು, ಅದನ್ನು ಡಿಮಾಲಿಷ್ ಮಾಡಿದೆ. ಇದನ್ನು ತುಂಬ ಚೆನ್ನಾಗಿ ಕಟ್ಟಬೇಕು ಅಂತ. ಯಾಕೆಂದರೆ ಧ್ಯಾನವೇ ಪರಮಧ್ಯೇಯ. ನನಗೆ ಧ್ಯಾನಕ್ಕೋಸ್ಕರನೇ ನನಗೆ ಜಾಗ ಬೇಕಿತ್ತು, ಧ್ಯಾನ ಮಾಡಬೇಕಾಗಿತ್ತು. ಆದರೆ ಪೂಜೆ ಬಿಟ್ಟು ಧ್ಯಾನ ಇಲ್ಲ, ಧ್ಯಾನ ಬಿಟ್ಟು ಪೂಜೆ ಇಲ್ಲ. ಅದರಿಂದ ಆ ಭಕ್ತಿಯ ಒಂದು ಭಾವನೆ ಒಂದು ಇಲ್ಲದೆ, ಆ ಎಸೆನ್ಸ್ ಆಫ್ ಎಮೋಷನ್ ಇಲ್ಲದೆ ನಮ್ಮ ಥಾಟ್ಸ್ ಎಲ್ಲ ಡ್ರೈ ಆಗುತ್ತೆ. ಅದರಿಂದ ಭಕ್ತಿ ಒಂದು ಉಂಟಾಗೋದಕ್ಕೆ ಇದೆಲ್ಲ ಪೂಜೆ ಪುನಸ್ಕಾರಗಳೆಲ್ಲ ನಡೀತಾ ಇದೆ. ಎಲ್ಲರಲ್ಲೂ ಜನರಲ್ಲಿ ಭಕ್ತಿ ಬಂದಿದೆ. ಆ ಭಕ್ತಿ ಸರಿಯಾಗಿ ಚಾನಲ್ ಮಾಡಬೇಕಾದ್ರೆ ನಮ್ಮ ಇಂಟೆನ್ಷನ್ ಕೂಡ ವಿವೇಕದಲ್ಲಿರಬೇಕು. ಆ ಇಂಟೆನ್ಷನ್ ಏನು, ಇಲ್ಲಿ ಎಲ್ಲರಿಗೂ ಒಳ್ಳೆಯದಾಗೋ ಥರ ಏನಾದರೂ ಒಂದು ಕೆಲಸ ನಡೀತಾ ಇರಬೇಕು ಯಾವಾಗಲೂ ಸರ್ವರಿಗೂ. ಹಾಗೆ ಧ್ಯಾನ ಬೇಕು. ಧ್ಯಾನ ಇವಾಗ ತುಂಬ ಅವಶ್ಯಕತೆ ಇದೆ. ಎಲ್ಲ ಥರದ ಮಾನಸಿಕ ದೈಹಿಕ ಆರೋಗ್ಯಕ್ಕೆ ಧ್ಯಾನವೇ ರಿಲ್ಯಾಕ್ಸೇಷನ್ ಬೇಕೇ ಬೇಕು ಅನ್ನೋದು ಸಾಬೀತಾಗಿದೆ. ಎಲ್ಲ ಸೈನ್ಸು ಅದನ್ನೇ ಪ್ರೂವ್ ಮಾಡ್ತಾ ಇದೆ. ಇವಾಗ ಮೆಡಿಟೇಷನ್ ಹಾಲ್ನಲ್ಲಿ ಒಂದು ವಿಶೇಷವಾದ ಒಂದು ವಾತಾವರಣ ಸೃಷ್ಟಿ ಮಾಡಿ ಒಂದು ಹಾಲ್ ಕಟ್ತಾ ಇದೆ. ಕಲ್ಯಾಣಿ ಟೈಪ್ ಬರುತ್ತೆ ಅದು ಹಾಲ್. ಇದನ್ನು ಆಗೋದು ಒಂದಿದೆ ಮನಸ್ಸಿನಲ್ಲಿ. ಇದು ಯಾವತ್ತಾಗಬೇಕು ಅಂತಲೂ ಇದ್ರ ಒಳಗಡೆಯಿಂದ ಡಿಸೈಡ್ ಆಗಿದೆ. ಶಿವರಾತ್ರಿ ಇನಾಗ್ರೇಷನ್ ಆಗಬೇಕು. ಅಲ್ಲಿ ಶಿವನ ಒಂದು ಲಿಂಗ ಇರುತ್ತೆ, ಅದು ಕೂಡ ವಿಶೇಷ. ಯಾಕೆಂದರೆ ಅದು ನಾವೇ ಬೆಳೆದಂಥ ರುದ್ರಾಕ್ಷ, ಸಹಸ್ರ ರುದ್ರಾಕ್ಷ ಲಿಂಗ. ಅದು ಹವಾಯಿಂದ ತೊಗೊಂಬಂದು ಗಿಡ ಹಾಕಿ ನಾವೇ ಇಲ್ಲಿ ರುದ್ರ ಹೇಳಿ ಬೆಳೆಸಿರುವಂಥದ್ದು. ಅದು ಇಲ್ಲಿ ಪೂಜೆಗೆ ಧ್ಯಾನಕ್ಕೆ ಯೋಗ್ಯವಾದ ಒಂದು ಸ್ಥಳ ಇಲ್ಲಿ ಆಗುತ್ತೆ. ಎರಡನೇದು, ಇದು ಶಾಶ್ವತವಾಗಿ ಇದೆಲ್ಲ ನಡಿಬೇಕಾದ್ರೆ ಒಂದು ಬ್ಯಾಕ್ ಬೋನ್ ಥರ ಒಂದು ಏನಾದರೂ ಒಂದು ಬ್ಯಾಕ್ಗ್ರೌಂಡ್ ಬೇಕು. ಒಂದು ಕಂಪ್ಲೀಟಾಗಿ ಒಂದು ಕನ್ಸಿಸ್ಟೆನ್ಸಿ ಬೇಕಾದರೆ, ಒಂದು ಕರ್ಮ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಅದು ವ್ಯಕ್ತವಾಗಬೇಕಾದ್ರೆ ಆ ಶಕ್ತಿ, ಅದೇ ವಿದ್ಯೆ. ಅದಕ್ಕೆ ಮೇಧಾಶಕ್ತಿ ಬೇಕು. ಆ ಮೇಧಾ ಎಜುಕೇಷನ್ ಸೊಸೈಟಿ ಈಗ ನಾವು ಈಗ ಪ್ರಾರಂಭ ಮಾಡಿದ್ದೀವಿ. ಚಿಕ್ಕ ಮಕ್ಕಳ ಸ್ಕೂಲು ಹಾಗೆ ಬೆಳೀತಾ ಬರಬೇಕದು. ನಿಧಾನವಾಗಿ ಬೆಳೀಲಿ, ನಮ್ಗೆ ಅವಸರ ಇಲ್ಲ. ಆದರೆ ಯಾವುದೋ ಒಂದು ದೊಡ್ಡದ ಒಂದು ಆಗೋದಿದೆ, ಒಂದು ಶಾಲೆ ಆಗಬೇಕು. ಇಲ್ಲಿಂದ ಯೂನಿವರ್ಸಿಟಿಗೆ ಮಕ್ಕಳು ಹೋದರೆ ಒಂದು ವಿಶೇಷವಾದ ಸಂಸ್ಕಾರವನ್ನು ತಗೊಂಡು ಹೋಗೋ ಮಕ್ಕಳಾಗಬೇಕು. ಆ ಅಕಾಡೆಮಿಕ್ ಎಜುಕೇಷನ್ ಎಲ್ಲ ಟೀಚರ್ಸು ಕೊಡ್ತಾರೆ. ಆದರೆ ಇಲ್ಲಿ ಎಂಥ ಒಂದು ಕಾನ್ಸೆಪ್ಟಲ್ಲಿ ಇಲ್ಲಿ ಮಕ್ಕಳು ಯಾರ್ಯಾರು ಇದ್ದಾರೋ, ಟ್ರೈನಿಂಗ್ ತೊಗೊಳ್ತಾ ಇದ್ದಾರೋ, ಅವ್ರಿಗೆಲ್ಲ ಈ ಜೀವನದಲ್ಲಿ ಒಂದು ವಿಶೇಷವಾದ ವ್ಯಾಲ್ಯೂಸ್ ಇದೆ. ಆ ವ್ಯಾಲ್ಯೂಸ್ನ ಮಕ್ಕಳಲ್ಲಿ ತುಂಬಿದ್ರೆ, ಒಂದು ವಿವೇಕ ಜಾಗೃತಿಯಾಗಿ ಮೇಧಾಶಕ್ತಿ ಜಾಗೃತಿ ಆದರೆ, ಆ ಗಾಯತ್ರಿ ಮಂತ್ರದ ರಹಸ್ಯ ಮಕ್ಕಳನ್ನು ತಿಳಿಸಿದ್ರೆ ಅವ್ರು ಖಂಡಿತವಾಗ್ಲೂ ಒಳ್ಳೆಯ ಒಂದು ಮುಂದೆ ಬರ್ತಾರೆ. ಆ ಎಜುಕೇಷನ್ ಅನ್ನೋದು, ವಿದ್ಯೆ ಅನ್ನೋದು ಪರಿಪೂರ್ಣವಾಗುತ್ತೆ. ಬರೀ ಒಂದು ಜೀವನೋಪಾಯಕ್ಕಲ್ಲ, ಅವರ ಜೀವನ ತುಂಬ ಚೆನ್ನಾಗಾಗತ್ತೆ, ಸಮೃದ್ಧಿ ಆಗುತ್ತೆ, ಸಂಪನ್ನವಾಗುತ್ತೆ. ಒಂದು ಪಾಸಿಟಿವ್ ದಿಕ್ಕಲ್ಲಿ ಮಕ್ಕಳು ಹೋಗ್ತಾರೆ. ಈ ಉದ್ದೇಶದಿಂದ ಶಾಲೆ ಆಗಬೇಕು ಅಂತ. ಆ ದೊಡ್ಡ ಶಾಲೆ ಆದಾಗ ಆಗ ಈ ಆ್ಯಕ್ಟಿವಿಟಿನ, ಈ ದೇವಸ್ಥಾನದ ಆ್ಯಕ್ಟಿವಿಟಿನ ಆ ಶಾಲೆ ನೋಡ್ಕೊಳ್ಳುತ್ತೆ. ಆ ದೇವಸ್ಥಾನದಲ್ಲಿ ಏನೇನು ನಡೀತೆ ಪೂಜಾ ಕಾರ್ಯಕ್ರಮಗಳ ಶಕ್ತಿಯಿಂದ ಶಾಲೆ ಆಗುತ್ತೆ. ಈ ಥರ ಹೇಗೆ ಇದುವರೆಗೂ ಆಶ್ರಮ ದೇವಸ್ಥಾನ ಒಟ್ಟೊಟ್ಟಿಗೆ ನಡೀತಿತ್ತು, ಈಗ 3ನೇ ಫೋರ್ಸು ಎಜುಕೇಷನ್, ಶಾಲೆ ಆಗಬೇಕು ಅನ್ನೋದು. ಅದು ನನ್ನ ವಿಷನ್ನಲ್ಲಿರೋದು. ಅಮ್ಮ, ನಿಮ್ಗೀಗ 74 ವರ್ಷ. ಖಂಡಿತ ನೀವು ಹಾಗೆ ಕಾಣಲ್ಲ. ನಮಗಿರುವಂತಹ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ನಿಮ್ಮ ನಂತರ ಈ ಸಂಸ್ಥೆಯನ್ನು ಮುಂದುವರಿಸ್ಕೊಂಡು ಹೋಗೋರು ಯಾರು ಅಂತ. ಅಂದರೆ ನಿಮ್ಮ ಸಕ್ಸಸರ್ ಯಾರು ಅಂತ, ಉತ್ತರಾಧಿಕಾರಿ ಯಾರು ಅಂತ.
ಇಲ್ಲಿ ಯಾವಾಗಲೂ ನಾನು ನೋಡೋದು ಪರ್ಸನ್ನ ನೋಡಲ್ಲ. ಆ್ಯಕ್ಚುಲಿ ಇದೆಲ್ಲನೂ ನಡೆಸ್ತಾ ಇರೋದು ನಾನು ಒಬ್ಬಳೇ ಅಲ್ಲ, ಯಾವುದೋ ಒಂದು ಶಕ್ತಿ. ಆ ಶಕ್ತಿ ಪ್ರತಿಯೊಬ್ಬರಲ್ಲೂ ಇದೆ. ಇದು ಎಲ್ಲರ ಶಕ್ತಿನೂ ಕೂಡಿ ಆಗ್ತಾ ಇರೋದ್ರಿಂದ ನನಗೆ ಚೆನ್ನಾಗಿ ಗೊತ್ತು, ನಾನು ಒಬ್ಬಳೇ ಮಾಡ್ತಾ ಇಲ್ಲ, ಯಾವುದೋ ಒಂದು ಶಕ್ತಿ ನಮ್ಮೆಲ್ಲರಲ್ಲೂ ಕೆಲಸ ಮಾಡುತ್ತೆ ಅಂತ. ಅದರಿಂದ ಯಾರಾದರೂ ಒಬ್ಬರು ಅಂತಲ್ಲ, ಇವಾಗ ಹೇಗೆ ಒಂದು ಗುಂಪು ಕೆಲಸ ಮಾಡ್ತಾ ಇದೆ, ಅದೇ ಗುಂಪು ಅದೇ ಪ್ರಿನ್ಸಿಪಲ್ನಲ್ಲಿ ಮುಂದುವರ್ಸ್ಕೊಂಡು ಹೋಗುತ್ತಷ್ಟೇನೆ. 74 ಆದರೂ 84 ಆದ್ರೂ ನಾನು ಈ ದೇಹದಲ್ಲಿ ಇದ್ರೇನು ಇಲ್ಲದೇ ಇದ್ರೇನು ಆ ಶಕ್ತಿಯಾಗಿ ನಾನು ಇದ್ದೇ ಇರ್ತೀನಲ್ವಾ. ನಾನು 1 to 1 ಪ್ರತಿಯೊಬ್ಬರ ಜೊತೆ ಇರೋದ್ರಿಂದ ನಾನು ನನ್ನನ್ನೇ ಅವರಲ್ಲೆಲ್ಲ ನೋಡೋದು. ಅವರು ಪ್ರತಿಯೊಬ್ಬರಿಗೂ ಅಮ್ಮ 100% ಸಿಕ್ಕಿದ್ದಾರೆ. ಅವ್ರಿಗೆ ಎನರ್ಜಿ, ಅಮ್ಮ ಅಂದರೆ ಎನರ್ಜಿ ಅಂತ ಅವ್ರಿಗೆ ಗೊತ್ತಾಗಿದೆ. ಅಕಸ್ಮಾತ್ ದೇಹದಲ್ಲಿ ನಾನು ಇಲ್ಲದೆ ಇದ್ರೂ ಇದು ಪರೀಕ್ಷೆ ಆಗಿದೆ, 48 ದಿನ ನಾನು ಇರಲ್ಲ, ಆದರೆ ಇನ್ನೂ ಹೆಚ್ಚು ಕೆಲಸಗಳಾಗುತ್ತೆ, ಇನ್ನೂ ಕಮಿಟ್ಮೆಂಟಿಂದ ಕೆಲಸ ಮಾಡ್ತಾರೆ. ನಾನು ಪರದೇಶಕ್ಕೆ ಹೋಗಿದ್ದಾಗ 4-5 ತಿಂಗಳು ಇರಲ್ಲ, ಅವಾಗ ಇನ್ನೂ ಹೆಚ್ಚೆಚ್ಚು ಅವ್ರಿಗೆ ಇನ್ಸ್ಪಿರೇಷನಿಂದ ಅಮ್ಮ ಪರೋಷಲ್ಲಿ ಇದೆಲ್ಲ ಮಾಡಿರೋಣ ಅಂತ. ಆದರೆ ನನ್ನ ಸಂಕಲ್ಪಗಳೇನು, ಈ ಹಿಂದೆ ಏನೇ ಹೇಗಾಯಿತು ಎಲ್ಲರಿಗೂ ಪರಿಚಯ ಆಗಿರೋದ್ರಿಂದ ಪ್ರತಿಯೊಂದು ಕೆಲಸ ಮಾಡುವಾಗಲೂ ಅವ್ರೆಲ್ಲರಿಗೂ ಅದು ನೆನಪಿರುತ್ತೆ. ಅಮ್ಮ ಅನ್ನೋದು ಅವರಲ್ಲಿ ಕೆಲಸ ಮಾಡುತ್ತೆ. ನನಗೆ ಗೊತ್ತು ನಾನು ಎಲ್ಲರಲ್ಲೂ ಕೆಲಸ ಮಾಡ್ತೀನಿ ಅಂತ ಈ ಭರವಸೆ ಇದೆ ನನಗೆ. ಯಾಕೆಂದರೆ ಈ ಶಕ್ತಿ ನನಗೆ ಆ ಗುರು ಹೇಗೆ ಕೊಡ್ತೀಯಾನೋ ಈ ಆಶೀರ್ವಾದ ಎಲ್ರಿಗೂ ಇರುತ್ತೆ. ಎಲ್ರಿಗೂ ಈ ಶಕ್ತಿ ಅಮ್ಮನ ಜ್ಞಾಪಿಸ್ಕೊಂಡಾಗ ಬರುತ್ತೆ, ಅವ್ರು ನಡೆಸ್ಕೊಂಡು ಹೋಗ್ತಾರೆ ಮುಂದೆ ಅಂತ. ಒಂದು ಪರ್ಸನ್ನಲ್ಲ, ಒಂದು ಕಮಿಟಿ ನಡೆಸ್ಕೊಂಡು ಹೋಗುತ್ತೆ, ಇದನ್ನು ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗುತ್ತೆ ಅನ್ನೋ ಭರವಸೆ ನನಗಿದೆ. ಅಮ್ಮ, ಶ್ರೀಧರಗುಡ್ಡದಲ್ಲಿ ವರ್ಷವಿಡೀ ಹಲವಾರು ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಪ್ರತಿ ತಿಂಗಳು ನಡೀತಾ ಇರುತ್ತೆ, ಪ್ರತಿ ಮಾಸದಲ್ಲೂ ನಡೀತಾ ಇರುತ್ತೆ. ಸೊ ಹಾಗಾಗಿ ಇದನ್ನ ಒಬ್ಬರ ಕೈಲೇ ನಡೆಸೋದಂತೂ ಸಾಧ್ಯನೇ ಇಲ್ಲ. ಇದಕ್ಕೆ ಬಹಳಷ್ಟು ಜನರ ಸಪೋರ್ಟ್ ಬೇಕೇ ಬೇಕಾಗತ್ತೆ. ಈ ಕಾರ್ಯಕರ್ತರಿಗೆ, ಈ ಸೇವಾಕರ್ತರಿಗೆ ಹೇಗೆ ನೀವು ತರಬೇತಿಯನ್ನು ನೀಡ್ತೀರಾ? ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದಕ್ಕಾಗಲಿ, ಅದನ್ನು ಸಕ್ಸಸ್ಫುಲ್ ಆಗಿ ನಡೆಸೋದಕ್ಕಾಗಲಿ. ಏನೇ ಕಾರ್ಯಕ್ರಮ ಆಗಬೇಕಾದ್ರೂ ಅದು ಸೇವೆನೇ ಆಗಬೇಕಿಲ್ಲಿ, ಬೇರೆ ಯಾವ ಪದನೂ ಇಲ್ಲಿಗೆ ಸೂಟ್ ಆಗಲ್ಲ. ಸೇವಾಕರ್ತರಿಂದ ಆಗುತ್ತೆ. ಆದರೆ ಜನರಲ್ಲಾಗಿ ಲೋಕಾರೂಢಿ ಸೇವಾಕರ್ತರು ಅಂದರೆ ಅವರು ಕಾರ್ಯಕ್ರಮ ನಡೆಯೋದಕ್ಕೆ ತಮ್ಮ ಸೇವೆ ಅಂತ ಕೆಲವರು ದೂರ ಎಲ್ಲೋ ಇರ್ತಾರೆ, ಅವರೇನು ಇಲ್ಲಿ ಬಂದು ಮಾಡಲ್ಲ, ಒಂಚೂರು ಹಣ ಕಳಿಸ್ಬೋದು, ಆ ರೀತಿ ಧನ ಸಹಾಯ ಮಾಡ್ಬೋದು. ಅಥವಾ ಕೆಲವರು ಸೇವೆ, ದೇವ್ರ ಸೇವೆ ಅಂತ ಅಂದರೆ ಅವರು ಬರೀ ದೇವಸ್ಥಾನಕ್ಕೆ ಬರೋದು, ಹಣ್ಣು ಕಾಯಿ ಮಾಡಿಸೋದು, ಹುಂಡಿಗೆ ದುಡ್ಡು ಹಾಕೋದು, ಆರತಿ ತಟ್ಟೆಗೆ ದುಡ್ಡು ಹಾಕೋದು, ಹೋಗೋದು, ನನ್ನ ಸೇವೆ ಆಯಿತು ಅಂತ, ಈ ಥರ ಇದು ಸೇವಾಕರ್ತರು. ಆದರೆ ಇಲ್ಲಿ ಈ ಜಾಗದಲ್ಲಿ ಇದು ಆಶ್ರಮ ದೇವಸ್ಥಾನ ಒಟ್ಟಿಗೆ ಇರೋದ್ರಿಂದ ಇಲ್ಲಿಗೆ ಸೇವಾಕರ್ತರು ಬರ್ತಾರೆ, ಜೊತೆಗೆ ಕಾರ್ಯಕರ್ತರು ಇರ್ತಾರೆ. ಈ ಕಾರ್ಯಕರ್ತರು ಇಲ್ಲಿಗೆ ಬಂದು ಸೇವೆ ಮಾಡ್ತೀವಿ ಅಂತ ಹೇಳಿ ಎಲ್ಲದರಲ್ಲೂ ಭಾಗವಹಿಸಿ ಒಂದು ಮೆಂಬರ್ಶಿಪ್ ತೊಗೊಂಡು ಪ್ರಾರಂಭ ಮಾಡ್ತಾರೆ. ನನಗೂ ಇಲ್ಲೊಂದು ಸ್ವಲ್ಪ ಕೆಲಸ ಕೊಡಿ, ನಾನು ಮಾಡ್ತೀನಿ ಅಂತ. ಇವ್ರನ್ನ ಕಾರ್ಯಕರ್ತರು ಅಂತಾರೆ. ಯೂಶಲಿ ಎಲ್ಲ ದೇವಸ್ಥಾನಗಳು ಕಾರ್ಯಕರ್ತರು ಇದ್ದಾರೆ. ಆದರೆ ಯಾರು ಈ ಭಗವದ್ಗೀತೆಯ ಒಂದು ಉಪದೇಶವನ್ನು ಅಮ್ಮನ ಹತ್ರ ಯಾರು ಕ್ಲಾಸ್ ತಗೊಂಡಿರ್ತಾರೋ, ಯಾರಿಗೆ ಈ ಒಂದು ಜ್ಞಾನದಲ್ಲಿ ಜೀವನ ಮಾಡಬೇಕು ಅನ್ನೋ ನಿರ್ಧಾರ ಆಗಿರುತ್ತೋ, ಇವರಿಗೆ ಕಮಿಟ್ಮೆಂಟ್ ಜಾಸ್ತಿ ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ, ಆಕ್ಸೆಪ್ಟೆನ್ಸ್ ಜಾಸ್ತಿ ಇರುತ್ತೆ. ಇವೆಲ್ಲವೂ ತಮ್ಮ ಜೀವನದ ಧರ್ಮವಾಗಿ ಇರೋ ಜೀವನ ಧರ್ಮಯೋಗ ಆ ಒಂದು ತರಬೇತಿ ಶಿಕ್ಷಣ ಪಡೆದವರು ಅವರಲ್ಲಿ ಒಂದು ಪರಿವರ್ತನೆ ಆಗಿರುತ್ತೆ. ಅವರು ಕಾರ್ಯಕರ್ತರಿಂದ ಸ್ವಯಂ ಸೇವಕರಾಗ್ತಾರೆ. ಈ ಸ್ವಯಂ ಸೇವಕರಿಗೂ ಕಾರ್ಯಕರ್ತರಿಗೂ ಬಹಳ ವ್ಯತ್ಯಾಸ ಇದೆ. ಸ್ವಯಂ ಸೇವಕ ಅಂದ ತಕ್ಷಣ ಸ್ವಇಚ್ಛೆಯಿಂದ ತಾನು ಸೇವೆ ಮಾಡುವುದು. ಅವನು ಏನೇ ಮಾಡಿದ್ರೂ ಕೂಡ ಜೀವನದಲ್ಲಿ ತಾನು ಸ್ವಇಚ್ಛೆಯಿಂದಲೇ ಮಾಡುವುದು, ಯಾರ ಫೋರ್ಸೂ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಯಾರ್ಯಾರು ಕೆಲಸ ಮಾಡ್ತಾರೋ ಇಂತಿಂಥ ಕೆಲಸ ಆಗಬೇಕು ಅಂತ ಒಂದು ಲಿಸ್ಟ್ ಮಾಡಿದರೆ, ನಾನು ಬರ್ಕೊಟ್ಟಿದ್ರೆ ಅಮ್ಮನ ಲವ್ ಲೆಟ್ರ್ ಅಂತ ಅಂದ್ಕೋತಾರೆ. ಅದಕ್ಕೆ ಉತ್ತರ ಕೊಡೋದವರು ಕಾರ್ಯದಲ್ಲಿ. ನಾನು ಒಂದು ಸತಿ ಹೇಳಿದ್ದೀನಿ ಇದನ್ನು. ಅವರು ಮಾಡುವ ಸೇವೆಯಲ್ಲಿ ನನಗೆ ಉತ್ತರ ಸಿಗುತ್ತೆ. ಅವ್ರಿಗೂ ಎಷ್ಟು ಪ್ರೇಮದಿಂದ, ಎಷ್ಟು ಖುಷಿಯಿಂದ, ಎಷ್ಟು ಆನಂದದಿಂದ ಅವ್ರು ಕೆಲಸ ಮಾಡ್ತಾರೆ ಅಂತ. ಇಲ್ಲಿ ಯಾವುದೂ ಕಷ್ಟ ಆಗೋದಿಲ್ಲ.
ಎಲ್ಲವೂ ಎಫರ್ಟ್ಲೆಸ್ ಆಗುತ್ತೆ. ಕರ್ಮಯೋಗದಲ್ಲಿ ಕೆಲಸ ಆಗೋದ್ರಿಂದ ಪ್ರತಿಯೊಬ್ಬರು ಯೋಗದಲ್ಲೇ ಇರ್ತಾರೆ. ಪ್ರತಿಯೊಬ್ಬರಿಗೂ ಆ ಒಂದು ಸಮಾರಂಭದ ಆನಂದ ಮಾಡ್ತಾ ಇರುವಾಗಲೇ ಸಿಗುತ್ತೆ. ಅದರಿಂದ ಮಾಡಿದ ಮೇಲೆ ಅಂತಿಲ್ಲ, ಮಾಡೋಕ್ಕೆ ಮುಂಚೆ ಯಾವ ಹುರುಪಿದೆಯೋ ಮಾಡ್ತಾ ಇರುವಾಗಲೂ ಅದೇ ಹುರುಪಿರುತ್ತೆ, ಮಾಡಿದ ಮೇಲೂ ಅದೇ ಹುರುಪಿರುತ್ತೆ. ಆ ನೆನಪಿನಲ್ಲೂ ಅವರಿಗೆ ಒಂದು ಇನ್ಸ್ಪಿರೇಷನ್ ಶಕ್ತಿ ಇರುತ್ತೆ. ಅದರಿಂದ ಇಲ್ಲಿ ನಡೆಯುತ್ತೆ ಕಾರ್ಯಕ್ರಮ. ನಮಗಿವಾಗ ಅಭ್ಯಾಸ ಆಗಿದೆ ಅಂತ ಹೇಳಲ್ಲ, ವಿ ಎಂಜಾಯ್. ವಿ ಆಲ್ವೇಸ್ ವೇಟ್ ಫಾರ್ ನೆಕ್ಸ್ಟ್ ಪ್ರೋಗ್ರಾಮ್. ಒಂದು ಮುಗಿದ ತಕ್ಷಣ ಇದು ಮುಗೀತು ಅಂದರೆ ನಾವು ನೆಕ್ಸ್ಟು ಶಿವರಾತ್ರಿ ಕಾಯ್ತೀವಿ. ಶಿವರಾತ್ರಿ ಆಯಿತು ಅಂದರೆ ಊರಹಬ್ಬಕ್ಕೆ ಕಾಯ್ತೀವಿ. ಊರಹಬ್ಬಕ್ಕೆ ಆಯಿತು ಅಂದರೆ ಗುರುಪೂರ್ಣಿಮೆಗೆ ಕಾಯ್ತೀವಿ. ಎಲ್ಲರೂ ಕಾಯ್ತಾ ಇರ್ತೀವಿ ನೆಕ್ಸ್ಟು ಯಾವ ಥರ ಸಮಾರಂಭದಲ್ಲಿ ನಾವು ಭಾಗವಹಿಸೋಣ, ನಮ್ಮ ಒಂದು ಪಾರ್ಟ್ ಏನು, ರೋಲ್ ಏನು, ಅದರಲ್ಲಿ ನಾವು ಯಾವ ಥರ ಸೇವೆ ನಮ್ಮನ್ನು ಅರ್ಪಿಸ್ಕೊಳ್ಳೋಣ ಅಂತ. ಅದರಿಂದ ಏನು ಕಷ್ಟ ಆಗ್ತಾ ಇಲ್ಲ. ಇದು ತರಬೇತಿ ಎಲ್ಲ ಸೆಲ್ಫ್ ಡಿಸಿಪ್ಲಿನಿಂದ ಆಗುತ್ತೆ. 10 ಜನ ಸೆಲ್ಫ್ ಡಿಸಿಪ್ಲಿನ್ ಇರೋರು ಒಟ್ಟಿಗೆ ಇದ್ದರೆ ಅದ್ಭುತವಾದ ಕೆಲಸ ಆಗುತ್ತೆ.